ಒಟಿಟಿಗೆ ಸಿದ್ಧವಾದ ಮದ್ರಾಸಿ ಶಿವಕಾರ್ತಿಕೇಯನ್ ಅವರ ತಮಿಳು ಚಿತ್ರ ಈ ವೇದಿಕೆಯಲ್ಲಿ ಡಿಜಿಟಲ್ ಬಿಡುಗಡೆಗೆ ಸಿದ್ಧವಾಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಮದ್ರಾಸಿ ಸಿನಿಮಾದ ಒಂದಿಷ್ಟು ಮಾಹಿತಿಯನ್ನ ಪ್ರಸ್ತುತಪಡಿಸುತ್ತಾ ಇದ್ದೇವೆ. ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಎಲ್ಲರೂ ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗಾದರೆ ವಿಡಿಯೋ ಅನ್ನು ಶುರು ಮಾಡೋಣ ಬನ್ನಿ. ಶಿವಕಾರ್ತಿಕೇಯನ್ ಅವರ ಇತ್ತೀಚಿನ ತಮಿಳು ಚಿತ್ರ ಮದ್ರಾಸಿ ಚಿತ್ರಮಂದಿರಗಳಲ್ಲಿ ತನ್ನ ಕೆಲಸವನ್ನು ಮಾಡುತ್ತಿದೆ. ಇದು ತನ್ನ 6ನೇ ದಿನವನ್ನು ಮುಗಿಸಿದೆ ಮತ್ತು ಎಲ್ಲಾ ಖಾತೆಗಳ ಪ್ರಕಾರ ಚಿತ್ರವು ಅಕ್ರಮ ಟೊರೆಂಟ್ ಸೈಟ್ಗಳಲ್ಲಿ ಸೋರಿಕೆಯಾಗಿದ್ದರೂ ಸಹ ವ್ಯವಹಾರ ಸ್ಥಿರವಾಗಿದೆ. ರಜನಿಕಾಂತ್ ಅವರ ಕೂಲಿಯಂತೆ ಜಗತ್ತನ್ನು ಬೆಂಕಿಯಂತೆ ಹೊತ್ತಿಸುವುದಿಲ್ಲ, ಆದರೆ ಖಂಡಿತವಾಗಿಯೂ ನೀವು ವಿಫಲವಾದ ಚಿತ್ರವಲ್ಲ. ಸಂಖ್ಯೆಗಳು ಸಾಕಷ್ಟು ಗುಣಮಟ್ಟದ, ಯೋಗ್ಯವಾಗಿ ಪ್ರಚಾರ ಮಾಡಲಾದ ವಾಣಿಜ್ಯ ಚಿತ್ರದ ಕಥೆಯನ್ನು ಹೇಳುತ್ತವೆ. 6ನೇ ದಿನ ಅಂದಾಜು ₹2 25 ಕೋಟಿ ಗಳಿಸಿತು. ಇದು ಒಟ್ಟು ಭಾರತದ ನಿವ್ವಳ ಸಂಗ್ರಹವನ್ನು ಸುಮಾರು ₹46 75 ಕೋಟಿಗೆ ಏರಿಸಿತು. ಇದು ಶುಕ್ರವಾರ ಭರ್ಜರಿಯಾಗಿ ಪ್ರಾರಂಭವಾಯಿತು. ₹13 65 ಕೋಟಿ ಗಳಿಸಿತು. ಗೋ ಟೀಮ್ಸ್ ನಂತರ ಶನಿ ಭಾನುವಾರದಂದು ಸಾಮಾನ್ಯ ವಾರಾಂತ್ಯದ ನೃತ್ಯ ಉತ್ತಮ ಸಂಖ್ಯೆಗಳನ್ನು ಗಳಿಸಿತು. ನಂತರ ಕ್ಲಾಸಿಕ್ ಸೋಮವಾರ ಕುಸಿತವು -63% ಕುಸಿತದೊಂದಿಗೆ ತಲುಪಿತು. ಮಂಗಳವಾರವೂ ಅದೇ ಹಾದಿಯಲ್ಲಿ ಸಾಗಿತು. ವಾರದ ದಿನಗಳ ಅಬ್ಬರ ಆರಂಭವಾದ ನಂತರ ಬಹುತೇಕ ಸಿನಿಮಾಗಳ ಜೀವನ ಚಕ್ರ ಇದೇ ರೀತಿ ಆಗುತ್ತದೆ. ಆದರೆ ನಿಜ ಹೇಳಬೇಕೆಂದರೆ ಮಂಗಳವಾರದಂದು ಯಾರು ಥಿಯೇಟರ್ಗಳಿಗೆ ಹೋಗುತ್ತಾರೆ ಗಂಭೀರವಾದ ಏರ್ ಕಂಡೀಷನಿಂಗ್ಗಾಗಿ ಹೊರತು? ಎಲ್ಲರ ಮನಸ್ಸಿನಲ್ಲಿರುವ ನಿಜವಾದ ಪ್ರಶ್ನೆ, ಅದನ್ನು ತಪ್ಪಿಸಿಕೊಂಡ ಜನರಿಂದ ಹಿಡಿದು ಆ ಒಂದು ಹಾಸ್ಯ ದೃಶ್ಯವನ್ನು ಮತ್ತೆ ನೋಡಲು ಬಯಸುವ ಅಭಿಮಾನಿಗಳವರೆಗೆ ನಾವೆಲ್ಲರೂ ಯಾವಾಗ ನಮ್ಮ ಸೋಫಾದಿಂದ ಕುಳಿತು ಅದನ್ನು ನೋಡಬಹುದು? ಒಟಿಟಿ ವಿವರಗಳನ್ನು ತಿಳಿದುಕೊಳ್ಳಲು ಎಲ್ಲರೂ ಹವಣಿಸುತ್ತಿದ್ದಾರೆ. ಸರಿ, ಸಸ್ಪೆನ್ಸ್ ನನ್ನನ್ನು ಕೊಲ್ಲುತ್ತಿದೆ. ಆದ್ದರಿಂದ ಇಲ್ಲಿ ಚಹಾ ಇಲ್ಲಿದೆ. ಮದ್ರಾಸಿಯ ಡಿಜಿಟಲ್ ಹಕ್ಕುಗಳನ್ನು ಪ್ರಮುಖ ಆಟಗಾರನೊಬ್ಬ ಪಡೆದುಕೊಂಡಿದ್ದಾನೆ. ಶಿವಕಾರ್ತಿಕೇಯನ್ ಚಿತ್ರಕ್ಕಾಗಿ ನಾವು ದಾಖಲೆ ಮುರಿಯುವ ಬಗ್ಗೆ ಮಾತನಾಡುತ್ತಿದ್ದೇವೆ. ಒಟಿಟಿ ಹಕ್ಕುಗಳು ಮಾತ್ರ ₹60 ಕೋಟಿಗೆ ಮಾರಾಟವಾಗಿವೆ ಎಂಬುದು ಸುದ್ದಿಯಾಗಿದೆ. ಮತ್ತು ಅಷ್ಟೇ ಅಲ್ಲ, ಚಿತ್ರವನ್ನು ಟಿವಿಗೆ ತರುವ ಸ್ಯಾಟಲೈಟ್ ಹಕ್ಕುಗಳು ಮತ್ತೊಂದು ₹26 ಕೋಟಿಗೆ ಸೀಲ್ ಆಗಿವೆ. ಇದು ಒಂದು ದೊಡ್ಡ ವ್ಯವಹಾರವಾಗಿದ್ದು ಸ್ಕಿಯಾ ಮಾರುಕಟ್ಟೆ ಎಷ್ಟು ಎಂಬುದನ್ನು ತೋರಿಸುತ್ತದೆ. ಅಮೆಜಾನ್ ಪ್ರೈಮ್ ಮದ್ರಾಸಿ ಸಿನಿಮಾದ ಡಿಜಿಟಲ್ ಹಕ್ಕುಗಳನ್ನು ಪಡೆದುಕೊಂಡಿದೆ ಮತ್ತು ಅಕ್ಟೋಬರ್ 3 ಅಥವಾ ಅಕ್ಟೋಬರ್ ಮೊದಲ ವಾರದಲ್ಲಿ ತಮಿಳು ಚಲನಚಿತ್ರವನ್ನು ಬಹುಭಾಷೆಗಳಲ್ಲಿ ಸ್ಟ್ರೀಮ್ ಮಾಡುವ ನಿರೀಕ್ಷೆಯಿದೆ, ಏಕೆಂದರೆ ತಮಿಳು ಚಲನಚಿತ್ರಗಳು ಸಾಮಾನ್ಯವಾಗಿ ಥಿಯೇಟ್ರಿಕಲ್ ಬಿಡುಗಡೆಯ ನಂತರ 4 ವಾರಗಳ ಕಾಲಾವಕಾಶವನ್ನು ಹೊಂದಿರುತ್ತವೆ. ಬಾಲಿವುಡ್ನಲ್ಲಿ ಚಲನಚಿತ್ರಗಳು 6 ರಿಂದ 8 ವಾರಗಳ ನಂತರ ಮಾತ್ರ ಆರ್ಟ್ ಪ್ಲಾಟ್ಫಾರ್ಮ್ಗೆ ಬರಬಹುದು.